ಹಾಲಿನ ದರ ಜಾಸ್ತಿ ಆಗಿದೆ, ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗಿದೆ. ಈಗ ನೀರಿನ ಬೆಲೆ ಕೂಡ ಜಾಸ್ತಿ ಆಗತ್ತೆ ಅಂತ ಹೇಳಿ ಅಧಿಕೃತವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆ ಸಹ ಕೊಟ್ಟಿದ್ದಾರೆ. ಏನ್ ಹೇಳೋದು, ಈ ತರ ಫ್ರೀ ಎಲ್ಲ ಕೊಡೋದಕ್ಕಿಂತ ಎಲ್ಲಾ ಬೆಲೆ ಕಮ್ಮಿ ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಬಡವರು ಶ್ರೀಮಂತರು ಅನ್ನೋದೇನ್ ಇರಲ್ಲ. ಜನಸೇವೆ ಮಾಡ್ಬೇಕು, ನಾವು ಜನಗಳಿಗೆ ಒಳ್ಳೇದ್ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ಎಲ್ಲಾ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಯಾವ ಸರ್ಕಾರ ಬಂದ್ರು ಏನು ಪ್ರಯೋಜನ ಇಲ್ಲ. ಬೆಂಗಳೂರು ತುಂಬಾ ದೊಡ್ಡದು, ಎಲ್ಲ ಅದಕ್ಕೆಲ್ಲ ವರಮಾನನೂ ಅಷ್ಟೇ ಇದೆ. ಖಂಡಿತವಾಗಿ ಹೆಚ್ಚಿಸಿದ್ರೆ ಖಂಡಿತ ಕಟ್ಟಲೇಬೇಕು ನಾವು. ಈಗಾಗಲೇ ಸಾರ್ವಜನಿಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಹಾಲಿನ ದರ ಜಾಸ್ತಿ ಆಗಿದೆ, ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗಿದೆ. ಈಗ ನೀರಿನ ಬೆಲೆ ಕೂಡ ಜಾಸ್ತಿ ಆಗತ್ತೆ ಅಂತ ಹೇಳಿ ಅಧಿಕೃತವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆ ಸಹ ಕೊಟ್ಟಿದ್ದಾರೆ. ಜನ ಬೈಕೊಂಡ್ರೂ ಪರವಾಗಿಲ್ಲ, ನಾವು ನೀರಿನ ದರ ಏರಿಸ್ತೀವಿ ಅನ್ನೋ ಮಾತನ್ನ ಸಹ ಹೇಳಿದ್ದಾರೆ. ಬನ್ನಿ ಇದ್ರ ಬಗ್ಗೆ ನಾವು ಜನದ ಹತ್ರನೇ ಕೇಳೋಣ, ಅವರು ನೀರಿನ ಬೆಲೆ ಏರಿಕೆ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತ. ಅವ್ರಿಗೆ ಮನಸ್ಸಿಗೆ ಬಂದಿದ್ದು ಮಾಡ್ತಾರೆ ಅಂದ್ರೆ ಮಾಡಿದ್ದಾರೆ ಕೂಡ ಅಲ್ವಾ. ಸೊ ನಾವು ಏನು ಹೇಳಿ ಪ್ರಯೋಜನ ಇಲ್ಲ ಈ ವಿಷಯದಲ್ಲಿ. ಅಲ್ಲ ಅಂದ್ರೆ ಹೊಡ್ತಾ ಬೀಳದೆ ಈ ಮಿಡಲ್ ಕ್ಲಾಸ್ ಅಲ್ವಾ? ಖಂಡಿತ. ಈಗ ನಾವು ಸಫರ್ ಮಾಡ್ತಿರೋದೇ ನಾವು, ಮತ್ತು ಯಾರೂ ಅಲ್ಲ. ಏನೂ ಇಲ್ದಿರೋರು ಅದೊಂಥರ ಹೋಗ್ತಾ ಇರುತ್ತೆ, ಚೆನ್ನಾಗಿರೋರು ಅದು ನೋಡ್ಕೊಂಡು ಹೋಗ್ತಾ ಇರುತ್ತೆ. ಮಿಡ್ಲಲ್ಲಿ ಆ ಯೋಜನೆಗಳೇ ತಪ್ಪಲ್ವಾ, ಜನಗಳನ್ನು ತಪ್ಪುದಾರಿಗೆ ಎಳೆಯೋದು ಅಂತ ನಾವು ಅಂದ್ಕೊಳ್ತೀವಿ. ಇವಾಗ ಅವ್ರು ಏನು ಹೇಳಿ ಬಿಡಲಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಯಾವ ಗೃಹ ಜೊತೆ ನಾವು ಯೂಸ್ ಮಾಡ್ಕೊಳ್ಳಲ್ಲ, 2,000 ರೂಪಾಯಿನೂ ಯೂಸ್ ಮಾಡ್ಕೊಳ್ಳಲ್ಲ. ಎಷ್ಟು ದಿನಕ್ಕೆ ನಡೆಯುತ್ತೆ ಅದು? ನಾಳೆ ಅಕಸ್ಮಾತ್ ಗೌರ್ಮೆಂಟ್ ಬಿದ್ದೋಯ್ತು, ಇನ್ನೊಬ್ರು ಬರ್ತಾರೆ, ಅವಾಗ ಮತ್ತೆ ಮಾಮೂಲಂತೆ ಹೋಗ ಅದು ಮಾಡಬೇಕು. ನಾ ಹೇಳೋದು ಸುಮ್ಮನೆ ಸಿಗುತ್ತೆ ಅಂತ ತೊಗೊಂಡು ಎಷ್ಟು ದಿನ ನಾವು ತಿಂತೀವಿ ಅಲ್ವಾ? ಕೈ ಕೆಸರು ಜಾಸ್ತಿ ಆಗ್ಬಿಟ್ರೆ ತುಂಬಾ ಕಷ್ಟನೇ, ಕಷ್ಟ ತುಂಬಾ. ಈಗಲೇ ಕಷ್ಟ, ಇನ್ನು ಅದೂ ಜಾಸ್ತಿ ಆಗಿಬಿಟ್ರೆ ಪೆಟ್ರೋಲ್ ರೇಟ್ ಹೌದು. ಹಾಲಿನ ದರ ಜಾಸ್ತಿ ಆಗಿದೆ. ಇನ್ನು ಎಷ್ಟು ಬರೆ ಹಾಕ್ಬೇಕಂತ ಅವ್ರಿಗೆ ಅದು ಬರೀ ಅನ್ಸಲ್ಲ, ಯಾಕೆಂದ್ರೆ ಅವ್ರ ಹತ್ರ ಎಲ್ಲ ತುಂಬಿ ತುಳುಕ್ತಾ ಇರುತ್ತಲ್ವ. ಸೊ ಬೇರೆಯವ್ರ ಕಷ್ಟ ಗೊತ್ತಾಗಲ್ಲ ಅವರಿಗೆ. ಇನ್ನೊಬ್ಬರು ಕಷ್ಟ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದಕ್ಕೆ ಅವರು ಹೇಗೆ ಅಂತ ಮಾಡ್ತಾರೆ. ನಮ್ಗೆ ಅದು ಕಷ್ಟನೇ ಗೊತ್ತಿಲ್ಲ ಅಂದರೆ ಬೇರೆಯವ್ರದಕ್ಕೂ ಕಷ್ಟ ಅಂತ ನಾವು ಅಂದ್ಕೊಳ್ಳೋದೇ ಇಲ್ಲ. ಅವಾಗ ಬೇರೆಯವ್ರ ಕಷ್ಟ ಹಿಂಗೆ ಅರ್ಥ ಮಾಡ್ಕೊಬೇಕು, ಬೇರೆಯವ್ರ ಥರ ಬದುಕಬೇಕು, ಅವಾಗ ಗೊತ್ತಾಗುತ್ತೆ. ಅದಿಲ್ಲ ಅಂದಾಗ ಏನಾಗುತ್ತೆ, ಪ್ರಯೋಜನವೇ ಇಲ್ಲ. ಇಂಥವ್ರಿಗೆಲ್ಲ ನಾವು ಮಾತಾಡೋದಕ್ಕೆ ವೇಸ್ಟ್ ಅನಿಸುತ್ತೆ. ತುಂಬ ಕಷ್ಟ ಇದೆ ಇವತ್ತು. ಸ್ವಂತವಾಗಿ ದುಡಿದು ತಿಂದರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಕೂತ್ಕೊಂಡು ತಿಂದರೆ ಇರೋದೆಲ್ಲ ಖರ್ಚಾಗುತ್ತೆ. ಆಮೇಲೆ ಏನು ಮಾಡ್ತಾರೆ ಜನ? ಅರ್ಥ ಮಾಡ್ಕೊಬೇಕಲ್ಲ. ಫ್ರೀ ಸಿಗುತ್ತೆ, ಎಲ್ಲ ಒಂದು ಕಡೆ ಫ್ರೀ ಸಿಕ್ತು ಅಂತ, ಇನ್ನೊಂದು ಕಡೆ ಡಬಲ್ ಕೊಡ್ತಾ ಇದ್ದೀವಲ್ಲ, ಅದು ಅರ್ಥ ಮಾಡ್ಕೋಬೇಕು ಜನ. ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಯಾರು ಮಾಡ್ತಾರೆ? ಅದೇ ಎಲ್ಲರಿಗೂ ಫ್ರೀ ಕೊಡ್ತೀವಿ ಅಂದ್ಬಿಟ್ಟು ಕೊಡೋರಿಗೆ ಕೊಡ್ತಾರೆ, ಕೊಡ್ದವ್ರಿಗಿಲ್ಲ. ರೈಟ್ ನೋಡಿದ್ರೆ ಎಲ್ಲಾನು ಜಾಸ್ತಿ ಮಾಡ್ತಾವ್ರೆ. ಇವಾಗ ಹಾಲಿನ ದರನೂ ಜಾಸ್ತಿ ಇದೆ, ಪೆಟ್ರೋಲ್ ಡೀಸೆಲ್ ಜಾಸ್ತಿ, ಯಾವುದು ಕಮ್ಮಿ ಇಲ್ಲ ಮೇಡಮ್. ಬಡವ್ರು ಬದುಕಕ್ಕಾಗಲ್ಲ ಬೆಂಗಳೂರಲ್ಲಿ, ಭಾರಿ ಕಷ್ಟ. ಅಲ್ಲ ಇವಾಗ ಇವ್ರು ನೀರಿಂದು ಜಾಸ್ತಿ ಮಾಡ್ಬಿಟ್ರೆ ಎಲ್ಲಿ ಹೋಗೋದು ಮಿಡಲ್ ಕ್ಲಾಸ್ ಜನ? ಅದೇ ನಮ್ಮಂತ ಬಡವ್ರಿಗೆ ಕಷ್ಟನೇ. ಇವಾಗ ಗ್ಯಾರಂಟಿ ಹಣ ಕೂಡ ಬರ್ತಾ ಇಲ್ಲ. ಬರೋರಿಗೆ ಬಂದೈತೆ, ಬರ್ದವ್ರಿಗಿಲ್ಲ ಮೇಡಮ್. ನಮಗೆ ಸತಿ ಬಂದೇ ಇಲ್ಲ. ಏನು ಹೇಳೋದು, ಈ ಥರ ಫ್ರೀ ಎಲ್ಲ ಕೊಡೋದಕ್ಕಿಂತ ಎಲ್ಲ ಬೆಲೆ ಕಮ್ಮಿ ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಬಡವರು ಶ್ರೀಮಂತರು ಅನ್ನೋದೇನು ಇರಲ್ಲ. ಇದು ಸುಮ್ಮನೆ ಈ ಥರ ಫ್ರೀ ಕೊಡೋದಕ್ಕಿಂತ ಎಲ್ಲ ರೇಟ್ ಕಮ್ಮಿ ಮಾಡಿದ್ರೆ ಒಳ್ಳೇದು. ಎಲ್ಲ ಜಾಸ್ತಿ ಮಾಡ್ತಾನೆ ಇದಾರಲ್ಲ, ಒಂದಲ್ಲ, ಪ್ರತಿಯೊಂದು ಎಲೆಕ್ಟ್ರಿಕ್ದು, ಗ್ಯಾಸ್ದು, ವಾಟ್ರದ್ದು ಎಲ್ಲ ಜಾಸ್ತಿ ಮಾಡ್ತಿದ್ದಾರೆ. ಏನು ಮಾಡೋಣ ನಾವು ಹೇಳಿ? ಅವರು ಇದು ಮಾಡಬೇಕು ಅಲ್ಲ, ಅವರು ಇದು ಮಾಡಬೇಕು, ಜನಸೇವೆ ಮಾಡಬೇಕು, ನಾವು ಜನಗಳಿಗೆ ಒಳ್ಳೇದು ಮಾಡಬೇಕು. ಅದು ಬಿಟ್ಬಿಟ್ಟು ಎಲ್ಲ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಯಾವ ಸರ್ಕಾರ ಬಂದರೂ ಏನು ಪ್ರಯೋಜನ ಇಲ್ಲ. ಸ್ವಲ್ಪ ದಿವಸದಿಂದ ಗೃಹಲಕ್ಷ್ಮಿ ಹಣ ಕೂಡ ಯಾರಿಗೂ ಬಂದಿಲ್ಲ. ಅದನ್ನೇನಾದ್ರೂ ಫಿಲ್ ಮಾಡಕ್ಕೆ ಬೆಲೆ ಜಾಸ್ತಿ ಮಾಡ್ತಾ ಇರ್ಬೋದೇನೋ, ನಿಜ ಇರ್ಬೋದು ಅದು. ಯಾಕೆಂದರೆ ಸ್ವಲ್ಪ ದಿನ ಈಗ ಕೆಲವ್ರಿಗೆಲ್ಲ ಬಂದೇ ಇಲ್ಲ ಅದು. ಈಗೇನೋ ಮತ್ತೆ ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊತಿದ್ದಾರೆ. ಇಲ್ಲಿಂದ ತೆಗೆದು ಹಲ್ಲಿಗೆ ಹಾಕ್ಬೋದು. ಇನ್ನೇನು ನಮ್ಮ ದುಡ್ಡೇನೆ ಅವ್ರು ಕೊಡೋದು, ಅವ್ರೇನು ಮನೆಯಿಂದ ಏನು ಕೊಡೋದಿಲ್ಲ. ಗೊತ್ತಿರುತ್ತೆ. ಎಲ್ಲಾದ್ರೂ ಬೆಲೆ ಏರಿಕೆ ಆದ್ರೆ ಹೆಂಗ್ ತಡ್ಕೊಳ್ಳೋದು ಅಂತ ಮಿಡಲ್ ಕ್ಲಾಸ್ ಜನ ಎಲ್ಲಿ ಹೋಗ್ಬೇಕು? ಅದು ಅವರಿಗೆ ಕಷ್ಟ ಆಗೋದು. ಮಿಡಲ್ ಕ್ಲಾಸ್ ಹೌದು, ಅವ್ರಿಗೇನ ಮಾಡೋರ್ಗೇನ ಆಗಲ್ವಲ್ಲ. ಅಲ್ಲ, ಅನ್ಭವ್ಸೋರು ನಾವೇನೆ, ಅವ್ರಿಗೇನು ಅನ್ಸೋದಿಲ್ಲ. ತೀರಾ ಕೆಳಗದವ್ರಿಗೂ ಅನ್ಸೋದಿಲ್ಲ. ಯಾಕೆಂದ್ರೆ ಅವ್ರು ಅದೇ ಲೆವೆಲಲ್ಲಿ ಇರ್ತಾರೆ. ಈಗ ಮಧ್ಯದವ್ರಿಗೆ ನಮ್ಗೆ ಮುಂದಕ್ಕೆ ಹೋಗೋಕ್ಕಾಗಲ್ಲ, ಹಿಂದಕ್ಕೆ ಹೋಗೋಕ್ಕಾಗಲ್ಲ. ಎಲ್ಲ ಹಿಂಗೆ ಮಾಡ್ಕೊಂಡಿದ್ರೆ ಹೆಂಗಾಗುತ್ತೆ ಹೇಳಿ? ಸರ್ಕಾರ ಇರೋದು ಏನು ಗೊತ್ತಾ, ಯಾಮಾರ್ಸೋ ಸರ್ಕಾರ ಆಗ್ಬಿಟ್ಟಿದೆ. ಮುಂಚಿನ ಥರ ಇಲ್ಲ. ಇದಾಗ ಅದು ಕಮ್ಮಿ ಮಾಡ್ತೀನಿ, ಇದು ಕಮ್ಮಿ ಮಾಡ್ತೀನಿ, ಬಸ್ ಫ್ರೀ ಬಿಟ್ಟರೆ ಎಲ್ಲ ಮಾಡಿದ್ರು, ಎಲ್ಲ ತಲೆ ಮೇಲೆ ಹಾಕೋದು ನಮ್ಮ ತಲೆ ಮೇಲೇ ಅಲ್ವಾ? ನಮ್ಗೆ ದುಡಿದ್ರೂ ಕೊಡೋಕ್ಕಾಗ್ತಾ ಇಲ್ಲ. ಆ ಥರ ಸರ್ಕಾರ ಇದೆ. ನೀರಿನ ಬಿಲ್ ಜಾಸ್ತಿ ಹಾಕಿದ್ರೂ ಅದೇ ನಮ್ಮ ತಲೆ ಮೇಲೆ ತಾನೇ ಬೀಳುತ್ತೆ. ಅವಾಗ ಹೆಂಗೆ ಅದು? ಈಗ ಎಲ್ಲದಕ್ಕೂ ನಾವು ಬೆಲೆ ಏರಿಕೆ ಬಿಸಿ ತಟ್ಟುಬಿಟ್ಟಿದೆ. ಪ್ರತಿನಿತ್ಯ ನಾವೆಲ್ಲದಕ್ಕೂ ಬೆಲೆ ಜಾಸ್ತಿ ಕಟ್ತಾನೆ ಇದ್ದೀವಿ. ಅದರಲ್ಲಿ ಗೃಹಲಕ್ಷ್ಮಿ
ಹಣ ಕೂಡ ಯಾರಿಗೂ ಅಷ್ಟು ಸಲೀಸಾಗಿ ಬರ್ತಾ ಇಲ್ಲ. ಅದನ್ನೇನಾದ್ರೂ ತುಂಬಿಸಕ್ಕೆ ಈ ತರ ಪ್ಲಾನ್ ಮಾಡ್ಬಿಟ್ಟಿದಾರ ಅಂತ? ಇಲ್ಲ, ಅವ್ರು ಫಸ್ಟ್ ಬಿಡ್ತಾ ಇದ್ರು, ಈ ನಡುವೆ ಕೊಡ್ತಾ ಇಲ್ಲ. ಒಬ್ರಿಗೆ ಬರುತ್ತೆ, ಒಬ್ರಿಗೆ ಬರಲ್ಲ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಕೇಳಿದ್ರೆ ಅಲ್ಲಿ ಕೇಳಿ ಇಲ್ಲಿ ಕೇಳಿ ಜನ ಅಲಿಸ್ತಾರ ಹೊತ್ತು ಅದು ಕೊಟ್ಟಂಗೆ ಬಂದಿಲ್ಲ. ಅದು ಸ್ಟಾರ್ಟಿಂಗ್ ಕೊಟ್ಟರು ಅಷ್ಟೇ, ತಿರ್ಗಾ ಬಿಟ್ಬಿಟ್ರು. ಅದ್ರಲ್ಲೂ ಇವಾಗ ನೀರಿನ ಬೆಲೆ ಏರಿಕೆ ಇದು ಮನೆ ನಡ್ಸೋದು ಹೆಂಗೆ? ಅದೇ ಕಷ್ಟ ಆಗ್ಬಿಟ್ಟಿದೆ. ಇವಾಗ ನಾವು ತಿಂಗಳಿಗೆ 600-700 ರೂಪಾಯಿ ಕಟ್ತಾ ಇದ್ವಿ. ಇವಾಗ 900 ಚಿಲ್ಲರೆ ಬರ್ತಾ ಇದೆ. ಅದೇ ರೀಡಿಂಗೇ ಇದೆ. ಇವಾಗ ಹೆಂಗೆ ಅದು ಯಾರ ಹತ್ರ ಹೋಗಿ ಕೇಳೋಕ್ಕಾಗಲ್ಲ. ನಮ್ಮ ಬದುಕು ನಮ್ಮ ತಲೆ ನಾವೇ ಹಾಕೊಂಡು ನಾವೇ ಒಯ್ತಾ ಇದೀವಿ. ದೇವರೇ ಕಾಪಾಡಬೇಕು. ಅದರಲ್ಲಿ ನೆಕ್ಸ್ಟ್ ಸಿಎಂ ಡಿಕೆಶಿನೇ ಆಗ್ತಾರೆ ಅಂತ ಹೇಳ್ತಾರಪ್ಪ. ಆದ್ರೆ ನೋಡಿದ್ರೆ ಡಿಕೆಶಿ ಜನ ಬೈಕೊಂಡ್ರು ಪರವಾಗಿಲ್ಲ ಅಂತ ಹೇಳಿ ಮಾತಾಡ್ತಾರೆ. ಅದೇ ಅವ್ರವ್ರ ಒಳಗಡೆ ಕಿತಾಪತಿ ಇದೆ, ಅದು ಏನು ಮಾಡೋಕ್ಕಾಗಲ್ಲ. ಜನ ಬುದ್ಧಿಲ್ಲದ ಓಟ್ ಹಾಕಿದ್ರಲ್ಲ, ಅವ್ರು ಹೇಳ್ಬೇಕು ಯಾರಿಗೆ ಹಾಕ್ಬೇಕು, ಹೆಂಗೆ ಇರ್ಬೇಕು, ಯಾವ ಥರ ಮಾತಾಡಬೇಕು. ಇಲ್ಲ, ಕೊಡ್ತಾರೆ ದುಡ್ಡು, ಹಾಕ್ರಿ ಒತ್ತಿರಿ ಅಂತ ಒತ್ತಿಸ್ಬಿಟ್ರು. ಇದೇ ಬದುಕು. ಹೆಂಗೆ BWSS ದುಡ್ಡು ಹೆಂಗೆ ಹೊಂಚ್ತೀರಾ? ಇಂಪ್ರೂವ್ಮೆಂಟಿಗೆ ದುಡ್ಡು ಹೆಂಗೆ ಹೊಂಚ್ತೀರಾ? ದುಡ್ಡು ಹೊಂಚಿದ್ರೆ ತಾನೇ ಅದು ಇಂಪ್ರೂವ್ ಆಗೋದು. BWSSB ನಮ್ಗೆಲ್ಲರಿಗೂ, ಎಲ್ಲ ಹಳ್ಳಿಗಳಿಗೆ ಎಲ್ಲರಿಗೂ ನೀರು ಕೊಡಬೇಕು. ದುಡ್ಡು ಎಲ್ಲಿಂದ ಬರುತ್ತೆ? ಮೇಲಿಂದ ಬರುತ್ತಾ? ಸರ್ಕಾರಕ್ಕೆ ನಾವುಗಳು ಕೊಡೋ, ಸರ್ಕಾರ ಅದರಿಂದ ರೇಟ್ ಹೆಚ್ಚಿಸಿದ್ರೇ ಅದಕ್ಕೆ ದುಡ್ಡು ಹೊಂಚಿ ಮಾಡ್ತಾರೆ. ದುಡ್ಡು ರೇಟ್ ಮಾಡೋದು ನನ್ನ ಅಭಿಪ್ರಾಯ ಕರೆಕ್ಟ್. ಆದ್ರೆ ಕೆಲವ್ರಿಗೆ ಅದು ಅಂದ್ರೆ ಕೊಡಕ್ಕಾಗಲ್ಲ ಅಂತ. ಎಲ್ಲಾ ಬೆಲೆ ಏರಿಕೆ ಆಗಿದೆ ದಿನನಿತ್ಯದ್ದು. ಇಲ್ಲಮ್ಮ, ಈಗ ಡೀಸೆಲ್ ಪೆಟ್ರೋಲು ಜಾಸ್ತಿ ಆಗಿದೆ, ಹಾಲು ಜಾಸ್ತಿ ಆಗಿದೆ. ನಾವ್ ಹೆಂಗ್ ಬದುಕ್ಬೇಕು ಅಂತ. ನಮಗೆ ಒಂದು ತಿಂಗಳಿಗೆ 100 ರೂಪಾಯಿ ಕಟ್ತಾ ಇರ್ತೀವಿ. ಇನ್ನೂ ಒಂದು 10 ರೂಪಾಯಿ ಕಟ್ಟಿದ್ರೆ ಏನೂ ಆಗೋದಿಲ್ಲಮ್ಮ, ಏನೂ ಹೋಗ್ಬಿಡೋದಿಲ್ಲ. ಬೆಂಗಳೂರು ತುಂಬ ದೊಡ್ಡದು, ಎಲ್ಲ ಅದಕ್ಕೆಲ್ಲ ವರಮಾನನೂ ಅಷ್ಟೇ ಇದೆ. ಖಂಡಿತವಾಗಿ ಹೆಚ್ಚಿಸಿದ್ರೆ ಖಂಡಿತ ಕಟ್ಟಲೇಬೇಕು ನಾವು. ಅಲ್ಲ, ಇವಾಗ ಗೃಹಲಕ್ಷ್ಮಿ ಯೋಜನೆ ಕೊಡ್ಬೇಕಾಗಿರೋ ಹಣಗಳನ್ನ ನಿಲ್ಲಿಸ್ಬಿಟ್ರೆ ಅದು BWSSBಗೆ ಅದನ್ನ ದುಡ್ಡು ಹಾಕಿ ಬೆಲೆ ಕಮ್ಮಿ ಮಾಡ್ಲಿ ಅನ್ನೋ ಇಲ್ಲ, ಸರ್ಕಾರಕ್ಕೆ ಗೃಹಲಕ್ಷ್ಮಿ ಯೋಜನೆ ಎಷ್ಟೋ ಜನ ಅದನ್ನ ನಂಬ್ಕೊಂಡಿರ್ತಾರಲ್ಲ. ವಯಸ್ಸಾದವ್ರು ಪಾಪ ತುಂಬ ಜನ ಮಕ್ಕಳು ಸಪೋರ್ಟ್ ಇರೋದಿಲ್ಲ, ಮಕ್ಕಳಿದ್ರೇನು ಸಪೋರ್ಟ್ ಇರೋದಿಲ್ಲ ಅಂತ ಅವ್ರಿಗೆ ಆ 2000 ಸಹಾಯ ಆಗುತ್ತೆ ಇಲ್ವಾ? ಖಂಡಿತ ಅದನ್ನ ನಿಲ್ಲಿಸಬಾರ್ದು. ಇವಾಗ ಕರೆಂಟ್ ಬಿಲ್ಲು ಜಾಸ್ತಿ ಇದೆ, ನೀರು ಬಿಲ್ಲು ಜಾಸ್ತಿ ಇದೆ, ಎಲ್ಲ ಐಟಮ್ ಬೆಲೆನೂ ಜಾಸ್ತಿ ಇದೆ. ನಮ್ಗೆ ಕಷ್ಟ ಆಗಲ್ವಾ? ಹಾಲು ಕೂಡ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಮ್ಮ ದಿನನಿತ್ಯ ಹಾಲು ಅಂದರೆ 1.5 ಲೀಟ್ರ್ ಹಾಲು ಬೇಕು ನಮಗೆ. ನಾವು ಬೀದಿಯಲ್ಲಿ ವ್ಯಾಪಾರ ಮಾಡೋರು, ನಮಗೆ ನಡೆಸ್ಬೇಕಂದ್ರೆ ಕಷ್ಟ ಆಗುತ್ತೆ. ಆದಷ್ಟು ಅವ್ರು ಕಮ್ಮಿ ಮಾಡಿದ್ರೆ ಒಳ್ಳೆಯದು, ಜಾಸ್ತಿ ಮಾಡಿದ್ರೆ ತಪ್ಪಲ್ವಾ? ಅದು ಗೃಹಲಕ್ಷ್ಮಿ ಹಣ 2000 ಹಾಕ್ತಾರೆ. 2000ದಿಂದ 6000 ಕಿತ್ಕೋತವ್ರಲ್ಲ. ದಿನ 2 ರೂಪಾಯಿ ಹಾಲು ಅಂದರೆ ತಿಂಗಳಿಗೆ 600 ರೂಪಾಯಿ ಆಯಿತು. ಬೇರೆ ಒಂದು ಬೇಳೆ ಮೇಲೆ ಅಷ್ಟೇ ಆಗಲಿ, ಅಕ್ಕಿ ಮೇಲೆ ಆಗಲಿ, ಎಲ್ಲ ತರಕಾರಿ ಮೇಲೆ ಎಲ್ಲ ಜಾಸ್ತಿ 2 ರೂಪಾಯಿ ಅಂದರೆ ನಮ್ಗೆ 2000 ಕೊಟ್ಬಿಟ್ಟು ಅವ್ರು 4000 ಕಿತ್ಕೋತವ್ರಲ್ಲ. ಅವ್ರು ಆದಷ್ಟು ಕಮ್ಮಿ ಮಾಡಬೇಕು, ಜಾಸ್ತಿ ಮಾಡಬಾರ್ದು ಅಲ್ವಾ? ಗೃಹಲಕ್ಷ್ಮಿ ಹಣ ಕೂಡ ಸ್ವಲ್ಪ ಜನಕ್ಕೆ ಬರ್ತಾ ಇಲ್ಲ. ನಮ್ಗಂತೂ ಬಂದೇ ಇಲ್ವಲ್ಲ. ಅದನ್ನ ಆ ಬೊಕ್ಕಸೆನ ತುಂಬಿಸ್ಬೇಕು ಅಂತ ಹೇಳ್ಬಿಟ್ಟೆ ಬೆಲೆ ಜಾಸ್ತಿ ಮಾಡ್ತಾ ಇದಾರೆ. ಸರಿ, ಆ ಬೊಕ್ಕಸನೆ ತುಂಬಿಸ್ಬೇಕಂತ ಅವರು ಜಾಸ್ತಿ ಮಾಡಿದ್ರು ನಮ್ಮ ಹತ್ರ ಲೂಟಿ ಮಾಡಿ ನಮಗೆ ಏನು ಕೊಡೋದವರು? ಏನು ಪ್ರಯೋಜನ ಇದೆ? ಬೇಡ ಬಿಡಿ, ಕ್ಯಾನ್ಸಲ್ ಮಾಡಾಕ್ರಿ, ನಮಗೆ ಬೇಕಾಗಿಲ್ಲ ಅಲ್ವಾ? ಗೃಹಲಕ್ಷ್ಮಿ ಹಣ ನಮಗೆ ಬೇಕಾಗಿಲ್ಲ, ಬೆಲೆ ಎಲ್ಲ ಕಮ್ಮಿ ಮಾಡಲಿ. ನೀರು ಪ್ರಾಬ್ಲಮ್ ಇದ್ದರೆ ಜಾಸ್ತಿ ಮಾಡ್ತಾರೆ, ನೀರು ಎಲ್ಲ ಕಡೆ ನೀರು ತುಂಬೋದ್ರೆ ಕಮ್ಮಿ ಮಾಡ್ತಾರೆ. ಇವಾಗ ನೀರು 10 ವರ್ಷದಿಂದ ಬೆಲೆ ಜಾಸ್ತಿ ಆಗಿಲ್ವಂತೆ. ಈ ಟ್ಯಾಂಕರ್ ಅಲ್ಲಿ ವಾಟರ್ ಬಿಲ್ ಎಲ್ಲ ಕಟ್ತೀವಲ್ಲ, ಅದು ಇವಾಗ ಅದನ್ನ ಜಾಸ್ತಿ ಮಾಡಬೇಕು ಅಂತ. ಇವಾಗ ಸ್ಯಾಲ್ರಿ ಎಲ್ಲ ಜಾಸ್ತಿ ಕೊಡ್ಬೇಕಾರೆ, ಜಾಸ್ತಿ ನೀರು ಬಿಲ್ ಜಾಸ್ತಿ ಮಾಡಿದ್ರೆ ಸ್ಯಾಲ್ರಿ ಕೊಡೋಕ್ಕಾಗೋದು. ನೀರು ಬಿಲ್ ಕಮ್ಮಿ ಕೊಟ್ಟು ಸ್ಯಾಲ್ರಿ ಜಾಸ್ತಿ ಕೊಡೋದು ಎಲ್ಲಿಂದ ಕೊಡುತ್ತಾರೆ? ಜನದ ಬೆಲೆ ಬಿದ್ದರೆ ಅವ್ರಿಗೂ ವರ್ಕೌಟ್ ಆಗಿ ಕೊಡೋ ಇಲ್ಲ. ಅವ್ರ ಮನೆಯಿಂದ ತಗೊಬಂದು ಕೊಡೋಕ್ಕಾಗುತ್ತೆ ಮಿನಿಸ್ಟ್ರ್ ಮನೆಯಿಂದ? ತುಂಬಾ ಜನಕ್ಕೆ ಅದನ್ನ ಅಫೋರ್ಡ್ ಮಾಡಕ್ಕಾಗಲ್ಲ. ಅಂದ್ರೆ ತುಂಬಾ ಜನಕ್ಕೆ ದುಡ್ಡು ಜಾಸ್ತಿ ಕಟ್ಟಕ್ ಆಗಲ್ಲ ಅವ್ರ ಕೈಯಲ್ಲಿ. ಆಗ ಅಂದ್ರೆ ನೀರು ಇದು ಮಾಡ್ತಾರೆ, ಟ್ಯಾಂಕಿಂದ ತರಿಸ್ಕೊಳ್ತಾರೆ. ಇವಾಗ ನನಗೆ ವ್ಯಾಪಾರ ಬೇಕಾದ್ರೆ ಹಾಕ್ಲೇಬೇಕು, ಲಾಭ ಸಂಪಾದನೆ ಮಾಡಬೇಕು. ವ್ಯಾಪಾರಕ್ಕಾದ್ರೆ ಬೇಡ ಅಂದರೆ ಮನೇಲಿ ಇರ್ಬೋದು. ಇವಾಗ ದುಡ್ಡು ಏನು ಪ್ರಾಬ್ಲಮ್ ಇಲ್ಲ, ದುಡ್ಡು ಬೇಕಾದಷ್ಟು ಇದೆ ಇಂಡಿಯಾದಲ್ಲಿ. ಹೊರಗ ದೇಶದಿಂದ ಬರ್ತೈತೆ ದುಡ್ಡು ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಸ್ಯಾಲ್ರಿ ಕೊಡೋಕೆ ಜಾಸ್ತಿ ದುಡ್ಡು ಬೇಕಾದ್ರೆ ನೀರಿನ ಬಿಲ್ಲನ್ನು ಜಾಸ್ತಿ ಮಾಡಬೇಕು, ಕರೆಂಟ್ ಬಿಲ್ಲು ಜಾಸ್ತಿ ಮಾಡಿದ್ರೆ ಸ್ಯಾಲ್ರಿ ಕೊಡೋಕ್ಕಾಗೋದು. ಇಲ್ಲ ಮಿನಿಸ್ಟ್ರ್ ಮನೆಯಿಂದ ತಗೊಂಬಂದು ಕೊಡೋಕ್ಕಾಗುತ್ತಾ? ಬಡವ್ರಿಗೂ ಒಂದೇ, ಶ್ರೀಮಂತರು ಬೇರೆ ಜಾಸ್ತಿ ಮಾಡೋಕ್ಕಾಗುತ್ತಾ? ಬಡವ್ರು ಕಮ್ಮಿ ಮಾಡೋಕ್ಕಾಗುತ್ತಾ? ನಾವು ಬಡವರು, ನಮ್ಮ ಏಜ್ ತಗ್ದಂಗೆ ನಾವು ವ್ಯಾಪಾರ ಬಳಸ್ಬೇಕು. ಅವ್ರ ಲೆವೆಲ್ ತೆಗ್ದಾಗ ಅವರು ಇದು ಮಾಡ್ತಾರೆ. ಇವಾಗ ನಾನು 10,000 ಬಂಡವಾಳ ಮಾಡ್ಬೇಕಾದ್ರೆ ನನ್ನ ಲೆವೆಲ್ ಅದು. ಬೇಡ ಅಂದರೆ 500 ರೂಪಾಯಿ ಲೆವೆಲ್ಗೆ ಮಾಡ್ಬೋದು, ಅದು ನಮ್ಮ ತಕ್ಕಿದು.
ನೀರು ಹಂಗೆ ಖರ್ಚು ಮಾಡಬೇಕು, ಕರೆಂಟು ಹಂಗೆ ಖರ್ಚು ಮಾಡಬೇಕು. ಶ್ರೀಮಂತರು ಎಲ್ಲ ಕಡೆನೂ ಲೈಟ್ ಹಾಕ್ತಾರೆ, ನಾವು ಹಾಕೋಕ್ಕಾಗುತ್ತಾ? ನೀರು ಕಟ್ಟೋಕ್ಕಾಗಲ್ಲ ಅಂತ ಒಂದು ಲೈಟ್ ಆಫ್ ಮಾಡ್ತೀವಿ, ಒಂದು ಆನ್ ಮಾಡ್ತೀವಿ, ಆ ಥರ. ಸರ್ಕಾರ ಅವರು ಸೀಟಿಗೆ ಬರೋವರೆಗೂ ಅವ್ರಿಗೆ ಏನೇನು ಬೇಕೋ ಅವಶ್ಯಕತೆಗಳು ಕೊಡ್ತೀವಂತ ಜನಗಳಿಂದ ಓಟ್ಗಳು ತೊಗೊಂಡ್ಮೇಲೆ ಅವ್ರಿಗೆ ಯಾವಾಗ ಏನೇನು ಮನಸ್ಸು ಬರುತ್ತೋ ಆ ಥರ ಮಾಡ್ತಾಯಿದ್ದಾರೆ. ಇವಾಗ 2,000 ರೂಪಾಯಿ ತುಂಬ ಜನಕ್ಕೆ ಬರ್ತಾ ಇಲ್ಲ. ಸ್ವಲ್ಪ ದಿವಸ ಬಂತು, ಇವಾಗ ಸ್ವಲ್ಪ ದಿವಸದಿಂದ ಬರ್ತಾ ಇಲ್ಲ, ಅದನ್ನೆಲ್ಲ ನಿಲ್ಲಿಸಿದ್ದಾರೆ. ಇವಾಗಲೂ ಅಷ್ಟೇ ಲೈಟ್ಗಳೆಲ್ಲ, ಲೈಟ್ ಬಿಲ್ಗಳಾಗಲಿ ವಾಟ್ರ್ ಬಿಲ್ಗಳಾಗಲಿ ಎಲ್ಲ ಜಾಸ್ತಿ ಮಾಡ್ತಾರೆ, ಬಿಡೋದಿಲ್ಲ. ಅವರು ಸುಮ್ಮನೆ ಸೀಟ್ಗೋಸ್ಕರನೇ ಅವ್ರು ಮಾಡಿರೋದು ಇವೆಲ್ಲ. ಪ್ರತಿಯೊಬ್ಬರಿಗೂ ತೊಂದರೆ, ನಮ್ಮ ಕಷ್ಟದಲ್ಲಿರೋರಿಗೆ ಎಲ್ಲರಿಗೂ ತೊಂದರೆನೇ. ಇದನ್ನ ಎಲ್ಲರೂ ಕಮ್ಮಿ ಮಾಡಬೇಕು. ಸರ್ಕಾರ ಏನು ಮಾಡುತ್ತೋ ಅವ್ರ ಮುಂದೆ ನೋಡಬೇಕು. ಏನು ಅವ್ರ ಇಷ್ಟ ಬಗ್ಗೆ ಜಾಸ್ತಿ ಮಾಡ್ತಾನೆ ಅವರಮ್ಮ, ಎಲ್ಲ ಜಾಸ್ತಿನೇ ಆಗ್ತಾ ಇದೆ. ಇವಾಗ ಹಾಲು ಜಾಸ್ತಿ ಆಯಿತು, ಯಾರು ಏನು ಮಾಡೋಕ್ಕಾಗಿಲ್ಲ ಅಲ್ವಾ? ತಗೋತಾನೆ ಇದ್ದೀವಿ, ಕುಡಿತಾನೆ ಇದ್ದೀವಿ. ನೀರು ಅವ್ರ ಇಷ್ಟ ಜಾಸ್ತಿ ಮಾಡ್ತಾನೆ ಅವ್ರೆ, ನಾವು ಕಟ್ತಾನೆ ಇರಬೇಕು. ಆದ್ರೆ ಜಾಸ್ತಿ ಮಾಡ್ತಾ ಇದಾರೆ, ನಾವು ತಡಿಲಿಲ್ಲ ಅಂತಂದ್ರೆ ಇನ್ನೂ ಜಾಸ್ತಿ ಮಾಡ್ತಾರಲ್ವಾ? ಯಾರು ಅದೆಲ್ಲ ಎಲ್ಲ ನಾವೇ ಎಲ್ಲ ಸೇರಿ ತಡಿಬೇಕು. ಯಾರು ಬರ್ತಾರೆ ಮುಂದಕ್ಕೆ? ಯಾರು ಬರಲ್ಲ. ಎಲ್ಲ ಅವ್ರವ್ರ ಬಗ್ಗೆ ಸುಮ್ಮನೆ ಇರ್ತಾರೆ. ಇರೋರ್ಗೇನು ಕಟ್ತಾರೆ, ನಮ್ಮಂಥವ್ರಿಗೆ ತುಂಬ ತೊಂದರೆ ಆಗೋದು. ಯಾವಾಗ ಏನೇನು ಮಾಡಬೇಕು ಎಲ್ಲ ಮಾಡಿಬಿಡ್ತಾರೆ, ಸುಮ್ಮನೆ ಆಗ್ಬಿಡ್ತಾರೆ. ನ್ಯಾಚುರಲಿ ನಮಗೆ ಎಕ್ಸ್ಟ್ರಾ ಹೊರೆನೇ. ಈಗ ಎಷ್ಟು ಸ್ವಲ್ಪ ಬರ್ತಾ ಇದೆ, ಈಗ ಅದು 1.5 ಟೈಮ್ಸ್ ಜಾಸ್ತಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ ನಮ್ಮ ಎಕ್ಸ್ಟ್ರಾ ಬರ್ಡನ್ ಆಡದೇ ಇರ್ಬೋದು, ಆದರೆ ಎಲ್ಲ ಇವಾಗಲೇ ಈಗ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ಪೆಟ್ರೋಲ್ ಬಿಲ್ ಜಾಸ್ತಿ ಆಗಿದೆ, ವಾಟರ್ ಬಿಲ್ ಜಾಸ್ತಿ ಮಾಡ್ತಾಯಿದ್ದಾರೆ. ಎಲ್ಲ ಇವಾಗಲೇ ಆದರೆ ಹಾಗೆ ಸ್ವಲ್ಪ ನಮಗೆ ಸ್ವಲ್ಪ ಉಸಿರಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಲ್ಲ. ಹೇಳ್ತಿದ್ರೆ ಜನ ಹೇಳ್ತಾರೆ, ಹೇಳೋ ರೀತಿಯಲ್ಲಿ ಹೇಳ್ತಾರೆ. ನೋಡಿದ್ರಲ್ಲ ನಮ್ಮ ಜನ ಯಾವ ರೀತಿ ಎಲ್ಲ ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ. ಸಾಕಷ್ಟು ಜನ ನಮಗೆ ತೊಂದರೆ ಆಗತ್ತೆ, ನಾವು ಮನೆಗಳನ್ನ ಹೇಗೆ ನಡೆಸಬೇಕು, ದಿನನಿತ್ಯ ಬಳಸುವಂತಹ ನೀರಿನ ಬೆಲೆ ಕೂಡ ಜಾಸ್ತಿ ಆದರೆ ಹೇಗಪ್ಪ ನಾವು ಜೀವನ ಮಾಡೋದು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ ಆಗಿದೆ. ಇದ್ರ ಬಗ್ಗೆ ಏನು ಮುಂದಿನ ಕರೆ ತಗೋತಾರೆ DCMನವರು ಅನ್ನೋದು ಇನ್ನೂ ಕುತೂಹಲವಾಗೇ ಇದೆ. ಅವರು ಅಧಿಕೃತವಾಗಿ ಹೇಳಿದ್ದಾರೆ, ಆದರೆ ಸೆಪ್ಟೆಂಬರ್ 1ನೇ ತಾರೀಕಿಂದ ನೀರಿನ ಬೆಲೆ ಕೂಡ ಜಾಸ್ತಿ ಆಗುವಂತಹ ಎಲ್ಲ ಚಾನ್ಸಸ್ ಇದೆ. ಕಾದ್ ನೋಡಬೇಕಾಗಿದೆ ಮುಂದಿನ ಕ್ರಮ ಏನಾಗಿರುತ್ತೆ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.